Hello everyone, welcome to your channel. ಈ ವಿಡಿಯೋದಲ್ಲಿ ಸೆಕೆಂಡ್ PUCಯ ಕೆಮಿಸ್ಟ್ರಿ ಎಕ್ಸಾಮ್ನಲ್ಲಿ ಬರುವಂತಹ ಸಮ್ ಆಫ್ ದ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಕ್ವೆಶ್ಚನ್ ಹೀಗಿದೆ, 75% ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಕಂಪ್ಲೀಟೆಡ್ ಇನ್ 30 minutes. ಕ್ಯಾಲ್ಕುಲೇಟ್ ದ ರೇಟ್ ಕಾನ್ಸ್ಟೆಂಟ್. ಸೊ ಏನು ಕೊಟ್ಟಿದ್ದಾರೆ ಅವರು, ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಕನ್ಸಿಡರ್ ಮಾಡಿದ್ದಾರೆ. ಅದರ 75% ಅಷ್ಟು ರಿಯಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ 30 minutes ಬೇಕಾಗುತ್ತಂತೆ. ಸೊ ನೀವು ರೇಟ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಆ ಪ್ರಾಬ್ಲಮಲ್ಲೇ ನಿಮಗೆ ಕ್ಲೂಸ್ ಇರುತ್ತೆ, ಅಂದರೆ ಏನನ್ನು ಯೂಸ್ ಮಾಡಬೇಕು, ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ. ಸೊ ನೀವು ಆ ಪ್ರಾಬ್ಲಮ್ನ ಒಂದು 2 ಸಲ ಓದ್ಕೊಳ್ಳಿ. ಸೊ ಓದಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗತ್ತೆ ಅಂತ. ಸೊ ಆಗ ಆ ಫಾರ್ಮುಲಾನ ಬರೀರಿ. ಇನ್ ಕೇಸ್ ನೀವು ಆ ಪ್ರಾಬ್ಲಮ್ನ ಕಂಪ್ಲೀಟಾಗಿ ಡಿರೈವ್ ಮಾಡೋಕ್ಕೆ, ಅಂದರೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೂ ಕೂಡ, ಸೊ ನೀವೇನು ಫಾರ್ಮುಲಾ ಬರೆದಿರ್ತೀರಾ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರ್ತೀರಾ, ಸೊ ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಸೊ ಆದ್ದರಿಂದ ನೀವು ಇನ್ ಕೇಸ್ ಆ ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂದರೆ ಪ್ಯಾನಿಕ್ ಆಗೋದು ಬೇಡ. ಸೊ ಅದರ ಫಾರ್ಮುಲಾಸ್ ಆಗಿರ್ಬೋದು, ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು ಕರೆಕ್ಟಾಗಿ ಮಾಡಿ ಬಂದರೆ, ನೀಟಾಗಿ ಸಿಗಲಿಲ್ಲ ಅಂದರೂ ಒಂದಿಷ್ಟು ಮಾರ್ಕ್ಸ್ ಅಂತೂ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಇಲ್ಲೇ ಕ್ಲೂ ಕೊಟ್ಟಿದ್ದಾರೆ, ಏನು, ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ನ ರೇಟ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದರ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಆ್ಯಂಡ್ ಇದರ ಡಿರೈವೇಷನ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್. ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರ್ಬೋದು, ಝೀರೋ ಆರ್ಡರ್ ರಿಯಾಕ್ಷನ್ ಆಗಿರ್ಬೋದು, ಮತ್ತು ಹಾಫ್ ಲೈಫ್ ಪೀರಿಯಡ್ ಆಗಿರ್ಬೋದು, ಇದರ ಡಿರೈವೇಷನ್ಸ್ ಏನಿದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಎಕ್ಸಾಮಲ್ಲಿ ಥಿಯರಿ ಪಾರ್ಟಲ್ಲಿ ಕೇಳ್ತಾರೆ. ಸೊ ಅದರಿಂದ ಅದನ್ನು ಕೂಡ ಓದ್ಕೊಳ್ಳಿ. ಸೊ ನಿಮಗೆ ಅದು ಓದಿದ್ದೀರಾ ಅಂತ ಅಂದರೆ, ಸೊ ಅದರ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ. ಸೊ ಏನು, K = 2.303/T log ಕಾನ್ಸಂಟ್ರೇಷನ್ ಆಫ್ R0 ಬೈ ಕಾನ್ಸಂಟ್ರೇಷನ್ ಆಫ್ R, ಇದು ಫಾರ್ಮುಲಾ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಏನೇನು ಬೇಕಾಗುತ್ತೆ ನಿಮಗೆ? ಸೊ ಮೊದಲನೇದಾಗಿ ಕಾನ್ಸಂಟ್ರೇಷನ್ ಆಫ್ R0. ಸೊ ಟಿ ಗೊತ್ತಿದೆ ನಿಮಗೆ, ಟೈಮು, ಸೊ 30 minutes. ಸೊ ಅದನ್ನು ಒಂದು ಕಡೆ ಬರ್ಕೊಳ್ಳಿ. ಅದಾದಮೇಲೆ ಕಾನ್ಸಂಟ್ರೇಷನ್ ಆಫ್ R0. ಸೊ R0 ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ R0 100. ಸೊ ಇನಿಷಿಯಲ್ ಶುರು ಆದಾಗ ಎಷ್ಟಿರುತ್ತೆ, 100. ಸೊ ಕಾನ್ಸಂಟ್ರೇಷನ್ ಆಫ್ R, ಸೊ 100 - 75ಕ್ಕೆ 75% ಅಷ್ಟು ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೋಸ್ಕರ 100 - 75 ಮಾಡಿದ್ರೆ ನಮಗೆ 25 ಉಳಿಯುತ್ತೆ, ದಟ್ ಇಸ್ ಫೈನಲ್ ಕಾನ್ಸಂಟ್ರೇಷನ್. ಸೊ ಟಿ ಅನ್ನುವಂಥದ್ದು ಟೈಮು, ದಟ್ ಇಸ್ 30 minutes. ಕೆ ರೇಟ್ ಕಾನ್ಸ್ಟೆಂಟು, ಅದನ್ನು ನೀವು ಕಂಡುಹಿಡಿಯಬೇಕು. ಸೊ ಫಾರ್ಮುಲಾ ಗೊತ್ತಿದೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ, ಆ ಫಾರ್ಮುಲಾನ ಬರ್ಕೊಳ್ತೀರಾ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 2.303 / 30 minutes ಲಾಗ್ R0 ಅಂದರೆ 100, ಸೊ R ಅಂದರೆ 25. ಸೊ ಇದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಅದಾದಮೇಲೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಇಟ್ ಈಸ್ ವೆರಿ ಸಿಂಪಲ್. ಸೊ ಏನು ಮಾಡ್ತೀರಾ, 2.303/30 minutes, ಆಮೇಲೆ ಲಾಗ್ 4. ಸೊ 100 / 25. 25 1s are 25, 25 4s are 100. ಸೊ ಲಾಗ್ 4 ಆಯಿತು. ಲಾಗ್ 4 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆಗಿ ನಿಮಗೆ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ, ದಟ್ ಇಸ್ 0.0154 ಮಿನಿಟ್ ಇನ್ವರ್ಸ್. ಸೊ ತುಂಬ ಸಿಂಪಲ್ ಆಗಿರುತ್ತೆ. ಈ ರೀತಿ ಇಲ್ಲಿ 75% ಅಂತ ಕೊಟ್ಟಿದ್ದಾರೆ. ಸೊ ಅದೇ ನಿಮ್ಮ ಎಕ್ಸಾಮಲ್ಲಿ 20% ಅಂತ ಕೊಡ್ಬೋದು, ಇಲ್ಲ 30% ಕೊಡ್ಬೋದು, ಇಲ್ಲ 50% ಕೊಡ್ಬೋದು. ಸೊ ಯಾವುದೇ ಕೊಡಲಿ, ಸೊ ಮೆಥಡ್ ಹೀಗೇ, ಫಾರ್ಮುಲಾ ಇದೇ ಹಾಕಿ. ಆ್ಯಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದ್ದರೆ ನೋಡಿ, ಫಾರ್ಮುಲಾ ಯಾವ್ದು ಕೊಡ್ತಾರೆ ಅವರು, ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೊಡ್ತಾರೋ, ಝೀರೋ ಆರ್ಡರ್ ರಿಯಾಕ್ಷನ್ ಕೊಡ್ತಾರೋ, ಸೊ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ದ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ if the rate constant of the reaction is 6.93 × 10⁻³ per second. ಸೊ ಏನು ಕೇಳಿದ್ದಾರೆ, ಹಾಫ್ ಲೈಫ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವುದದು, ಫಸ್ಟ್ ಆರ್ಡರ್ ರಿಯಾಕ್ಷನ್ದು. ಸೊ ಇದನ್ನು ಕೇರ್ಫುಲ್ಲಾಗಿ ಓದಬೇಕು, ಯಾಕಂದರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಅದರಿಂದ ನೋಡಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಹಾಫ್ ಲೈಫ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವ್ರೇನು ಕೊಟ್ಟಿದ್ದಾರೆ, ಇಫ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ 6.93 × 10⁻³ per second. ಸೊ ರೇಟ್ ಕಾನ್ಸ್ಟೆಂಟ್ ಅವರೇ ಕೊಟ್ಟಿದ್ದಾರೆ. ಸೊ ನಮಗೆ ಹಾಫ್ ಲೈಫ್ ಪೀರಿಯಡ್ನ ಫಾರ್ಮುಲಾ ಗೊತ್ತಿದೆ, ಏನು, T of = 0.693 / K. ಓಕೆ, ಕೆ ಅಂತ ಅಂದರೆ ರೇಟ್ ಕಾನ್ಸ್ಟೆಂಟು. ಸೊ ಟಿ ಆಫ್ ಅಂತ ಅಂದರೆ ಹಾಫ್ ಲೈಫ್ ಪೀರಿಯಡ್, ಇದನ್ನೇ ಕಂಡುಹಿಡಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 0.693 / 6.93 × 10⁻³ per second. ಸೊ ಡಿವೈಡ್ ಮಾಡಿದಾಗ ನಮಗೆ ಸೊ ಏನು ಬರುತ್ತೆ, 0.100 ವ್ಯಾಲ್ಯೂ ಬರುತ್ತೆ. ಸೊ 10⁻³ ಇದೆ. ಸೊ ಅದು ಮೇಲೆ ಹೋದರೆ ಏನಾಗುತ್ತೆ, 10⁻+3 ಆಗುತ್ತೆ. ಇಲ್ಲಿ ಸೆಕೆಂಡ್ ಇನ್ವರ್ಸ್ ಇದೆ, ಸೊ ಅದು ಮೇಲೆ ಹೋದರೆ ಸೆಕೆಂಡ್ ಆಗುತ್ತೆ. ಸೊ ಆಗ 0.100 × 10⁻³ ಸೆಕೆಂಡು. ಸೊ ಇಲ್ಲಿ 10⁻³ ಇರೋದ್ರಿಂದ, ಸೊ ನಾವು ಇದನ್ನು ಏನು ಮಾಡ್ತೀವಿ, ಇಲ್ಲಿ ಪಾಯಿಂಟ್ ಶಿಫ್ಟ್ ಮಾಡ್ತೀವಿ. ಓಕೆ, 1 2 3 ಪಾಯಿಂಟ್ ಶಿಫ್ಟ್ ಆದಾಗ ಏನಾಯಿತು, 100 ಸೆಕೆಂಡ್ ಆಯಿತು. ಸೊ T of = 100 ಸೆಕೆಂಡ್. ನೆಕ್ಸ್ಟ್ ಪ್ರಾಬ್ಲಮ್, ಸೊ ನೋಡಿ ಏನು ಕೊಟ್ಟಿದ್ದಾರೆ, ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ quadruples when the temperature is raised from
350 Kelvin to 370 Kelvin. Calculate the activation energy for the reaction. R is equal to 8.314 joule per Kelvin per mole. ಸೊ ಏನು ಕೇಳಿದ್ದಾರೆ ಅವರು, ಕೇಳಿರುವಂಥದ್ದೇನು, ನೀವು ಆ್ಯಕ್ಟಿವೇಶನ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರಿಯಾಕ್ಷನ್ಗೆ ಏನೇನು ಕೊಟ್ಟಿದ್ದಾರೆ, ಸೊ ಏನು ಕೊಟ್ಟಿದ್ದಾರೆ ನೋಡಿ, ರೇಟ್ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕ್ವಾಡ್ರಪಲ್ಸ್. ಸೊ ಏನಾಗುತ್ತೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನಿದೆ, ಸೊ ಅದರ ರೇಟ್ ಕಾನ್ಸ್ಟೆಂಟ್ ಕ್ವಾಡ್ರಪಲ್ಸ್. ಸೊ 4 times ಇನ್ಕ್ರೀಸ್ ಆಗಿದೆ. ಯಾವಾಗ, when the temperature is raised from 350 to 370 Kelvin. ಅಂದರೆ ಟೆಂಪ್ರೇಚರ್ ರೈಸ್ ಆಗಿದೆ 350 ಕೆಲ್ವಿನಿಂದ 370 ಕೆಲ್ವಿನ್ಗೆ ರೈಸ್ ಆದಾಗ ಸೊ ಆ ರೇಟ್ ಕಾನ್ಸ್ಟೆಂಟು ಕ್ವಾಡ್ರಪಲ್ಸ್ ಆಗಿದೆ. ಸೊ ಇಲ್ಲಿ ನಾವು ಆಕ್ಟಿವೇಶನ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವ್ರೇನು ಕೊಟ್ಟಿದ್ದಾರೆ, ಗ್ಯಾಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಆರ್ ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್ ಅಲ್ವಾ, ಸೊ ಅದ್ರ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಫಾರ್ಮುಲಾನ ಬರೀಬೇಕು. ಸೊ ಫಾರ್ಮುಲಾ ಬರೆಯೋದ್ರಿಂದ ನಿಮಗೆ ಒಂದಿಷ್ಟು ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ನೋಡಿ, log K2 by K1 equal to EA by 2.303 R into T2 minus T1 divided by T1 T2. ಸೊ ಏನೇನಂತ ಹೇಳ್ತೀನಿ ನೋಡಿ ಇಲ್ಲಿ. ಸೊ K2 K1 ಅನ್ನುವಂಥದ್ದು ಏನು, ರೇಟ್ ಕಾನ್ಸ್ಟೆಂಟ್ ಆಯಿತಾ. ಸೊ ಇ ಅಂದರೆ ಆಕ್ಟಿವೇಶನ್ ಎನರ್ಜಿ, ಆರ್ ಇಸ್ ದ ಗ್ಯಾಸ್ ಕಾನ್ಸ್ಟೆಂಟ್, T1 ಅಂತ ಅಂದರೆ ಇನಿಷಿಯಲ್ ಟೆಂಪ್ರೇಚರ್, T2 ಫೈನಲ್ ಟೆಂಪ್ರೇಚರ್. ಸೊ ಇದನ್ನಿಷ್ಟು ನೀವು ಏನೇನು ಅಂತ ಬರ್ಕೋಬೇಕಾಗುತ್ತೆ. ಸೊ ಅವರೇ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ T1 ಏನಾಗುತ್ತೆ, T1 ಅಂದರೆ 350 ಕೆಲ್ವಿನ್ನು ಆ್ಯಂಡ್ T2 ಬಂದು 370 ಕೆಲ್ವಿನ್ ಆಯಿತಾ. ಆ್ಯಂಡ್ ಅವ್ರೇನು ಹೇಳಿದ್ದಾರೆ, K1 ಅನ್ನುವಂಥದ್ದು ಇನಿಷಿಯಲ್ ಅಲ್ವಾ, ಇನಿಷಿಯಲ್ ರೇಟ್ ಕಾನ್ಸ್ಟೆಂಟು, ದಟ್ ಇಸ್ K1. K2 ಏನಾಗುತ್ತೆ, ಕ್ವಾಡ್ರಪಲ್ಸ್. ಸೊ 4 times ಆಫ್ K1, ದಟ್ ಇಸ್ K2 ಈಕ್ವಲ್ ಟು 4 K1. ಸೊ ಇದಿಷ್ಟು ಕೂಡ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಸೊ K2 ಜಾಗದಲ್ಲಿ 4 K1, ಸೊ K1 ಆ್ಯಸ್ ಇಟ್ ಇಸ್ ಹಾಗೆ ಇರುತ್ತೆ. ಸೊ EA ಡಿವೈಡೆಡ್ ಬೈ 2.303 ಇಂಟು 8.314. ಸೊ T2 ಜಾಗದಲ್ಲಿ 370 ಮೈನಸ್ T1 350. ಸೊ 350 ಇಂಟು 370 ಮಲ್ಟಿಪ್ಲೈ ಮಾಡಿದಾಗ ಸೊ ಲಾಗ್ ಆಫ್ 4 K1 ಬೈ K1. ಸೊ K1 ಕ್ಯಾನ್ಸಲ್ ಆಗುತ್ತೆ, ಲಾಗ್ 4 ವ್ಯಾಲ್ಯೂ ಬರೀಬೇಕಾಗುತ್ತೆ. ಸೊ EA ಸೊ 2.303 ಇಂಟು 8.314. ಸೊ ಮಲ್ಟಿಪ್ಲೈ ಮಾಡಬೇಕು. ಅದಾದಮೇಲೆ 370 ಮೈನಸ್ 350 ದಟ್ ಇಸ್ 20. 350 ಇಂಟು 370 1,29,500 ಬರುತ್ತೆ. ಸೊ ಇದಾದ ನಂತರ ಕ್ಯಾಲ್ಕುಲೇಷನ್ ಮಾಡ್ತೀರಾ ಇವೆಲ್ಲವೂ ಕೂಡ. ಸೊ ಡಿವೈಡ್ ಮಾಡಿದಾಗ 20 ಡಿವೈಡೆಡ್ ಬೈ ದಿಸ್ ನಂಬರ್ ಡಿವೈಡ್ ಮಾಡ್ತೀರಾ. ಸೊ ವ್ಯಾಲ್ಯೂ 1 ಬರುತ್ತೆ. ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ನಮಗೆ ಬೇಕಾಗಿರೋದು ಆ್ಯಕ್ಟಿವೇಶನ್ ಎನರ್ಜಿ. ಸೊ ಅದರಿಂದ EAನ ಇಲ್ಲಿ ಇಟ್ಕೊಳ್ಳೋಣ. ಸೊ ಉಳಿದಿರೋದೆಲ್ಲವೂ ಕೂಡ ಶಿಫ್ಟ್ ಮಾಡಬೇಕು. ಸೊ 0.602 ಇಂಟು 19.147. ಸೊ ಇದೇನಾಗುತ್ತೆ, ಡಿವೈಡೆಡ್ ಬೈ. ಸೊ ಅವೆಲ್ಲವೂ ಕೂಡ ನೀವು ಮಲ್ಟಿಪ್ಲೈ ಮಾಡಿದಾಗ ಸೊ ಫೈನಲ್ ಆಗಿ ನಮಗೆ 74.84 ಕಿಲೋ ಜೌಲ್ ಪರ್ ಮೋಲ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಇದನ್ನು ಡಿವೈಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, 74,844.15 ಜೌಲ್ ಪರ್ ಮೋಲ್ ಇದೆ. ಸೊ ಕಿಲೋ ಅಂದರೆ 10 ಪವರ್ 3 ಆಗುತ್ತೆ. ಸೊ 1 2 3 ಆಗ 74.84 ಕಿಲೋ ಜೌಲ್ ಪರ್ ಮೋಲ್ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, the decomposition of NH3 into N2 and H2 on platinum surface is a zero order reaction. What would be the rate of production of H2 if K equal to 2.5 into 10 power minus 4 per mole liter per second? ಸೊ ಏನು ಕೇಳಿದ್ದಾರೆ, ಈಗ ಅಮೋನಿಯಾ ಡಿಕಂಪೋಸ್ ಆದಾಗ ನಮಗೆ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಸಿಗುತ್ತೆ. ಈ ರಿಯಾಕ್ಷನ್ ನಡೀತಿರುವಂಥದ್ದು ಪ್ಲಾಟಿನಮ್ ಸರ್ಫೇಸ್ ಮೇಲೆ. ಇದು ಒಂದು ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಅವ್ರು ಕೇಳಿರುವಂಥದ್ದು ರೇಟ್ ಆಫ್ ಪ್ರೊಡಕ್ಷನ್ ಆಫ್ H2. ಸೊ ಹೈಡ್ರೋಜನ್ನ ರೇಟ್ ಆಫ್ ಪ್ರೊಡಕ್ಷನ್ನ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥದ್ದು K is equal to 2.5 into 10 power minus 4 ಅವರು ಕೊಟ್ಟಿದ್ದಾರೆ. ಸೊ ಈಗ ನಾವು ಏನು ಮಾಡಬೇಕು, ದಟ್ ಇಸ್ ಅ ರೇಟ್ ಕಾನ್ಸ್ಟೆಂಟ್ K. ಸೊ ನಮಗೇನು ಗೊತ್ತಿರಬೇಕು, ಫಸ್ಟು ಈ ರಿಯಾಕ್ಷನ್ ಗೊತ್ತಿರಬೇಕು. 2NH3 ಗಿವ್ ರೈಸ್ ಟು N2 plus 3H2. ಓಕೆ, ಸೊ ಇಲ್ಲಿ ನೋಡಿ 2NH3. ಸೊ ಅದನ್ನು ಹೇಗೆ ಬರ್ಕೊಳ್ತಿದ್ದೀವಿ ನಾವು, -1/2 d/dt ಆಫ್ ಕಾನ್ಸಂಟ್ರೇಷನ್ ಆಫ್ NH3. ಸೊ NH3 ಅನ್ನುವಂಥದ್ದು ರಿಯಾಕ್ಟೆಂಟು. ಸೊ ರಿಯಾಕ್ಷನ್ ಆಗ್ತಾ ಹೋದ ಹಾಗೆ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಮೈನಸ್ ಇಲ್ಲಿ 2 ಇದೆ, ದಟ್ ಇಸ್ 1/2 ಅಂತ ಬರ್ಕೊಂಡಿದ್ದೀವಿ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್. ಸೊ ಅದಾದ ನಂತರ N2. ಸೊ ಈಕ್ವಲ್ N2 ಅನ್ನೋಂಥದ್ದು ಪ್ರಾಡಕ್ಟು. ಸೊ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೆ ರಿಯಾಕ್ಷನ್ ಆಗ್ತಾ ಹೋದ ಹಾಗೆ. ಸೊ ಪ್ಲಸ್ d/dt ಆಫ್ N2, ಕಾನ್ಸಂಟ್ರೇಷನ್ ಆಫ್ N2. ಸೊ ಅದಾದ ನಂತರ ಇಲ್ಲಿ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಹತ್ರ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ 3 ಇದೆ, ಅದರಿಂದ 1/3. ಇಲ್ಲೂ ಕೂಡ ಪ್ಲಸ್ 1/3 d/dt ಆಫ್ H2 ಈಕ್ವಲ್ ಟು K. ಓಕೆ, ಸೊ ನಮಗೆ ಕೇಳಿರುವಂಥದ್ದವರು ಹೈಡ್ರೋಜನ್. ಸೊ ಹೈಡ್ರೋಜನ್ ಕೇಳಿದ್ದಾರೆ ಅಥವಾ ನೈಟ್ರೋಜನ್ ಕೇಳಿದ್ರು ಕೂಡ ಇದೇ ಮೆಥಡ್ ಮಾಡೋದು. ಸೊ ಹೈಡ್ರೋಜನ್ ಕೇಳಿದ್ದಾರೆ. ಸೊ ಏನು ಮಾಡೋಣ, ರೇಟ್ ಪ್ರೊಡಕ್ಷನ್ ಆಫ್ H2 ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. K ಈಕ್ವಲ್ ಟು 2.5 into 10 power minus 4 per mole liter per second. ಸೊ ಇಲ್ಲಿ H2 ಕಂಡು ಹಿಡಬೇಕು. ಸೊ K ಈಕ್ವಲ್ ಟು 1/3
d/dt of H2. ಸೊ ಈ 3 ಇರೋದು ಕೆ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಆಗ ನಮಗೆ ಹೈಡ್ರೋಜನ್ ವ್ಯಾಲ್ಯೂ ಸಿಗುತ್ತೆ. ಸೊ ಕೆ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 2.5 into 10⁻⁻⁴ ಇಂಟು 3 ಮಾಡಿದಾಗ ಸೊ ವ್ಯಾಲ್ಯೂ ಏನು ಬರುತ್ತೆ 7.5 into 10⁻⁻⁴ per mole liter per second is the answer. Next problem. A first order reaction has a rate constant 1.15 into 10⁻⁻³ per second. How long will 5 gram of this reactant take to reduce to 3 gram? ಸೊ ಏನು ಕೇಳಿದ್ದಾರೆ ಅವರು, ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ ತೊಗೊಂಡಿದ್ದಾರೆ, ಅದರ ರೇಟ್ ಕಾನ್ಸ್ಟೆಂಟ್ 1.15 into 10⁻⁻³ per second ಇದೆ. ಸೊ ಅವ್ರು ಕೇಳಿರುವಂಥದ್ದು 5 ಗ್ರಾಮ್ ಏನು ರಿಯಾಕ್ಟೆಂಟ್ ಇದೆ ಅದು 3 ಗ್ರಾಮ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನುವಂಥದ್ದು. ಸೊ ಅವ್ರು ಹೇಳಿರುವಂಥದ್ದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ಮುಲಾ ಏನು, T is equal to 2.303 divided by K log of concentration of R0 divided by concentration of R. ಸೊ ಇಲ್ಲಿ R0 ಅನ್ನುವಂಥದ್ದು ಏನಾಗುತ್ತೆ, ಇನಿಷಿಯಲ್ ಅಮೌಂಟ್ ಆಗುತ್ತೆ, ಆ್ಯಂಡ್ R ಅನ್ನುವಂಥದ್ದು ಫೈನಲ್ ಅಮೌಂಟ್. ಸೊ ಇನಿಷಿಯಲ್ ಅಮೌಂಟ್ ಎಷ್ಟಿದೆ 5 ಗ್ರಾಮ್. ಸೊ 5 ಗ್ರಾಮ್ ಇದ್ದಿದ್ದು 3 ಗ್ರಾಮ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾರೆ. ಸೊ ಅದರಿಂದ 5 ಗ್ರಾಮ್ R0. ಸೊ ಕಾನ್ಸಂಟ್ರೇಷನ್ ಆಫ್ R 3 ಗ್ರಾಮ್ ಆಗುತ್ತೆ, ಆ್ಯಂಡ್ ಕೆ ವ್ಯಾಲ್ಯೂ 1.15 into 10⁻⁻³ per second. ಸೊ ಆ ವ್ಯಾಲ್ಯೂಸ್ ಎಲ್ಲ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಕೆ ವ್ಯಾಲ್ಯೂ ಏನಿದೆ 1.15 into 10⁻⁻³, R0 ವ್ಯಾಲ್ಯೂ 5 ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ R 3 ಇದೆ. ಸೊ ಈ 5/3ನ ಡಿವೈಡ್ ಮಾಡಿದ್ರೆ 1.66 ಬರುತ್ತೆ. ಸೊ ಅದರಲ್ಲಿ ಆಗ್ ವ್ಯಾಲ್ಯೂ ತೆಗೆದಾಗ 0.2216 ಬರುತ್ತೆ. ಸೊ ಇದಿಷ್ಟನ್ನು ಬರ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 0.44377 ಬರುತ್ತೆ. ಇಲ್ಲಿ 10⁻⁻³ ಇದೆ, ಸೊ ಅದು ಮೇಲೆ ಹೋದಾಗ 10⁻+3 ಆಗುತ್ತೆ. ಸೊ ಇಲ್ಲಿ ಪರ್ ಸೆಕೆಂಡ್ ಇರೋದು ಮೇಲೆ ಹೋದಾಗ ಸೆಕೆಂಡ್ ಆಗುತ್ತೆ. ಸೊ ಇಲ್ಲಿ 10⁻+3 ಇರೋದ್ರಿಂದ ನಾವಿಲ್ಲಿ ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಿದಾಗ ಏನಾಗುತ್ತೆ 443 ಸೆಕೆಂಡ್ ಅಪ್ರಾಕ್ಸಿಮೇಟ್ ಆಗಿ ಇರುವಂತಹ ವ್ಯಾಲ್ಯೂ ಇದು. ಕ್ವೆಶನ್: The rate of a particular reaction doubles when the temperature changes from 300 Kelvin to 310 Kelvin. Calculate the activation energy. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಒಂದು ರೇಟ್ ಆಫ್ ರಿಯಾಕ್ಷನ್ ಇದೆ, ಪರ್ಟಿಕ್ಯುಲರ್ ರಿಯಾಕ್ಷನ್ ಅದು ಡಬಲ್ ಆಗುತ್ತೆ ಯಾವಾಗ ಆ ಟೆಂಪ್ರೇಚರ್ ಚೇಂಜ್ ಆದಾಗ. ಫ್ರಮ್ 300 ಕೆಲ್ವಿನಿಂದ 310 ಕೆಲ್ವಿನಿಗೆ ಬಂದಾಗ ಆ ರಿಯಾಕ್ಷನ್ನ ರೇಟು ಡಬಲ್ ಆಗುತ್ತಂತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋಂಥದ್ದು ಆಕ್ಟಿವೇಶನ್ ಎನರ್ಜಿ. ಸೊ ಅವ್ರು ಕೊಟ್ಟಿದ್ದಾರೆ R equal to 8.314 joule per Kelvin per mole. ಸೊ ಒಂದು ಫಾರ್ಮುಲಾ ಇದೆ, ದಟ್ ಇಸ್ log K2/K1 equal to EA/2.303 R into T2 minus T1 divided by T1 T2. ಸೊ ಇದಕ್ಕೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏನೇನು ಕೊಟ್ಟಿದ್ದಾರೆ ಏನೇನು ನೀವು ಕಂಡುಹಿಡಬೇಕು. ಸೊ K2 K1 ಸೊ ಅವ್ರು ಕೊಟ್ಟಿರುವಂಥದ್ದು ಏನು ಡಬಲ್ ಆಗುತ್ತೆ ಅಂತ, ದಟ್ ಇಸ್ 2 ಆಗುತ್ತೆ. ಸೊ log 2 ಈಕ್ವಲ್ ಟು EA ಕಂಡುಹಿಡಬೇಕು, ಆ್ಯಸ್ ಇಟ್ ಈಸ್ ಬರ್ಕೊಳ್ತೀರಾ, ಆ್ಯಂಡ್ 2.303 R ವ್ಯಾಲ್ಯೂ ಕೊಟ್ಟಿದ್ದಾರೆ 8.314. T2 ಅನ್ನುವಂಥದ್ದು ಫೈನಲ್ ಟೆಂಪ್ರೇಚರ್ ದಟ್ ಇಸ್ 310 ಮೈನಸ್ T1 ಅಂದರೆ ಇನಿಷಿಯಲ್ ಟೆಂಪ್ರೇಚರ್ 300. ಸೊ ಡಿವೈಡೆಡ್ ಬೈ 300 into 310. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ. ಆಗೇನಾಗುತ್ತೆ log 2 ವ್ಯಾಲ್ಯೂ 0.301. ಸೊ EA ಡಿವೈಡೆಡ್ ಬೈ 2.303 into 8.314 ಮಲ್ಟಿಪ್ಲೈ ಮಾಡಿದ್ರೆ 19.147 ಬರುತ್ತೆ. ಸೊ ಇಲ್ಲಿ ಮೈನಸ್ ಮಾಡಿದ್ರೆ 10, ಸೊ ಮಲ್ಟಿಪ್ಲೈ ಮಾಡಿದಾಗ 93,000 ಬರುತ್ತೆ. ಸೊ ಈ ವ್ಯಾಲ್ಯೂನ ನೀವು 10 ಡಿವೈಡೆಡ್ ಬೈ 93,000 ಮಾಡಿದ್ರೆ 0.00010752 ವ್ಯಾಲ್ಯೂ ಬರುತ್ತೆ. ಸೊ ಇದಾದ ನಂತರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. ನಮಗೆ ಬೇಕಾಗಿರೋದು EA ಬೇಕಾಗಿದೆ. ಸೊ EAನ ಒಂದು ಕಡೆ ಇಟ್ಕೊಳ್ತೀರಾ, ಇನ್ನು ಉಳಿದಿರೋದ್ರ ಒಂದು ಕಡೆ ಶಿಫ್ಟ್ ಮಾಡ್ಕೊಂಡಾಗ ಸೊ ಏನಾಗುತ್ತೆ 0.301 into 19.147. ಸೊ ಇದು ಇದ್ರ ಕೆಳಗಡೆ ಬರುತ್ತೆ. ಸೊ ಆಗ ವ್ಯಾಲ್ಯೂ ಇಲ್ಲಿ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀರಾ, ವ್ಯಾಲ್ಯೂ ಬರುತ್ತೆ. ಸೊ EA 53,601.62 joule per mole. ಸೊ ಇಲ್ಲಿ ನಾವು ಕಿಲೋ ಜೌಲ್ ಪರ್ ಮೋಲ್ ಬರ್ದಿದ್ದೀವಿ. ಹೇಗೆ ಇಲ್ಲಿ ನಾವು ಶಿಫ್ಟ್ ಮಾಡಿರುವಂಥದ್ದು ಪಾಯಿಂಟು 1 2 3 ಶಿಫ್ಟ್ ಆದಾಗ 10⁻³ ಆಗುತ್ತೆ. ಸೊ ಅದು ಕಿಲೋ ಆಯಿತು. ಸೊ 53.601 ಕಿಲೋ ಜೌಲ್ ಪರ್ ಮೋಲ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್: ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಇನ್ ಅ ಸೊಲ್ಯೂಷನ್ ಕಂಟೈನಿಂಗ್ 20% ಆಫ್ ಇಥಿಲೀನ್ ಗ್ಲೈಕಾಲ್ ಬೈ ಮಾಸ್. ಸೊ ಏನು ಕೇಳಿದ್ದಾರೆ, ನೀವು ಕಂಡುಹಿಡಬೇಕಾಗಿರುವಂಥದ್ದು ಮೋಲ್ ಫ್ರಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ನ ಮೋಲ್ ಫ್ರಾಕ್ಷನ್ ಕಂಡುಹಿಡಬೇಕು. ಸೊ ಯಾವ ಸೊಲ್ಯೂಷನ್ಲಿ ವಿಚ್ ಕಂಟೈನಿಂಗ್ 20% ಆಫ್ ಇಥಿಲೀನ್ ಗ್ಲೈಕಾಲ್ ಬೈ ಮಾಸ್. ಸೊ 20% ಅಷ್ಟು ಇಥಿಲೀನ್ ಗ್ಲೈಕಾಲ್ ಇದೆ. ಸೊ ನಮ್ಗೆ ಗೊತ್ತಿದೆ ಈಗ 20% ಇದೆ ಅಂತ ಅಂದರೆ ನಾವೊಂದು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ, ದಟ್ ಇಸ್ ಮಾಸ್ ಆಫ್ ದ ಸೊಲ್ಯೂಷನ್ ಎಷ್ಟಿರ್ಬೋದು 100 ಗ್ರಾಮ್ ಅಂತ ಅಂದ್ಕೊಳ್ಳೋಣ. ಸೊ ಅದರಲ್ಲಿ ಇಥಿಲೀನ್ ಗ್ಲೈಕಾಲ್ನ ಮಾಸ್ ಎಷ್ಟಿದೆ, ಸೊ ಅವರು 20% ಅಂತ ಕೊಟ್ಟಿದ್ದಾರೆ. ಸೊ 20 ಗ್ರಾಮ್ ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ಇಥಿಲೀನ್ ಗ್ಲೈಕಾಲ್ ಸೊಲ್ಯೂಷನ್ ಇದೆ ಅಂದರೆ ಇನ್ನೊಂದು ಯಾವುದು ಬೇರೆ ಸೊಲ್ಯೂಷನ್ ಅಂತ ಕೊಟ್ಟಿಲ್ಲ ಅವರು. ಸೊ ಅದರಿಂದ ವಾಟರ್ ಇರುತ್ತೆ, ಅದರಿಂದ ಮಾಸ್ ಆಫ್ ವಾಟರ್ ಉಳಿದಿರೋವಂಥದ್ದು ವಾಟರ್ ಆಗಿರಬೇಕು. ಸೊ ವಾಟರ್ ಎಷ್ಟಿದೆ 100 - 20. ಸೊ ಟೋಟಲ್ ಸೊಲ್ಯೂಷನ್ನ ಮಾಸ್ ಎಷ್ಟು 100 ಗ್ರಾಮು, ಅದರಲ್ಲಿ 20 ಗ್ರಾಮ್ ಅಷ್ಟು ಇಥಿಲೀನ್ ಗ್ಲೈಕಾಲ್ ಇದೆ. ಹಾಗಾದರೆ ವಾಟರ್ ಎಷ್ಟಿರಬೇಕು 100 - 20 ದಟ್ ಇಸ್ 80 ಇರಬೇಕು. ಹೌದಾ? ಸೊ ಈಗ
ಫಸ್ಟ್ ಏನು ಮಾಡಬೇಕಾಗುತ್ತೆ, ನಾವು ಇಥಿಲಿನ್ ಗ್ಲೈಕಾಲ್ನ ಮಾಲಿಕ್ಯುಲರ್ ಮಾಸನ್ನು ಕಂಡುಹಿಡಬೇಕು. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್ C2H6O2 ಅವರೇ ಕೊಟ್ಟಿದ್ದಾರೆ. ಸೊ ಅದರ ಮಾಲಿಕ್ಯುಲರ್ ಮಾಸನ್ನು ಫೈಂಡ್ ಔಟ್ ಮಾಡ್ತೀರಾ C2. ಸೊ ಏನಾಗುತ್ತೆ 12 ಅನ್ನೋಂಥದ್ದು ಆಟೋಮಿಕ್ ವೆಯ್ಟ್ ಆಫ್ ಕಾರ್ಬನ್, 12 × 2 ಪ್ಲಸ್ ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಮರಿಬೇಡಿ, ಯಾಕಂತಂದರೆ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಅದಾದ ನಂತರ ಹೈಡ್ರೋಜನ್ ಆಟೋಮಿಕ್ ವೆಯ್ಟ್ 1 ಅಷ್ಟು ಎಷ್ಟು ಆಟಮ್ಸ್ ಇದೆ, 6 ಆಟಮ್ಸ್ ಇದೆ, 1 × 6 ಪ್ಲಸ್. ಸೊ ಆಕ್ಸಿಜನ್ ಆಟೋಮಿಕ್ ವೆಯ್ಟ್ 16 × 2, ಸೊ 2 ಆಟಮ್ಸ್ ಇದೆ. ಸೊ ಹಂಗೆ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ, 12 × 2 ದಟ್ ಇಸ್ 24, 1 × 6 6 ಆ್ಯಂಡ್ 16 × 2 32. ಸೊ ಇದಿಷ್ಟು ಆ್ಯಡ್ ಮಾಡಿಕೊಂಡಾಗ 62 ವ್ಯಾಲ್ಯೂ ಬರುತ್ತೆ, ದಟ್ ಇಸ್ 62 ಗ್ರಾಮ್ ಪರ್ ಮೋಲ್. ಸೊ ಇದು ಮಾಲಿಕ್ಯುಲರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್. ನೆಕ್ಸ್ಟ್ ಇನ್ನೊಂದು ಯಾವುದಿದೆ ನಮ್ಮ ಸೊಲ್ಯೂಷನಲ್ಲಿ, ವಾಟರ್ ಇರೋದು. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ H2O. ಹೈಡ್ರೋಜನ್ ಎಷ್ಟಿದೆ, 2 ಇದೆ, ಆಟೋಮಿಕ್ ವೆಯ್ಟ್ 1, ಸೊ 1 × 2 ಪ್ಲಸ್. ಆಕ್ಸಿಜನ್ ಆಟೋಮಿಕ್ ವೆಯ್ಟು 16, ಎಷ್ಟಿದೆ ಆಟಮ್ 1 ಇದೆ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. ಸೊ 16 × 1, ಸೊ 2 × 1 is 2, 16 × 1 is 16, ಸೊ 2 + 16 ದಟ್ ಇಸ್ 18 ಗ್ರಾಮ್ ಪರ್ ಮೋಲ್. ಸೊ ಈಗ ಮಾಲಿಕ್ಯುಲರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಮತ್ತು ವಾಟರ್ ಸಿಕ್ಕಿದೆ. ಸೊ ಈಗ ನಾವು ಮೋಲ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇದಕ್ಕೇನು ಮಾಡಬೇಕು, ಈಗ 20 ಗ್ರಾಮ್ 20% ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು 20 ಗ್ರಾಮ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ 20 / 62 ಅಂದರೆ ಮಾಲಿಕ್ಯುಲರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್. ಸೊ 20/62 ಮಾಡಿದ್ರೆ ನಮಗೆ 0.322 ಮೋಲ್ ಬರುತ್ತೆ ವ್ಯಾಲ್ಯೂ. ಸೊ ಅದಾದ ನಂತರ ವಾಟರ್ದು ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ದಟ್ ಇಸ್ 80 ಗ್ರಾಮ್ ಅಂತ ಕನ್ಸಿಡರ್ ಮಾಡಿದ್ದೀವಿ, / ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ದಟ್ ಇಸ್ 18. ಸೊ ಇದ್ರ ವ್ಯಾಲ್ಯೂ ನೀವು ಡಿವೈಡ್ ಮಾಡಿದಾಗ 4.444 ಮೋಲ್ ಬರುತ್ತೆ. ಸೊ ಈಗ ನಂಬರ್ ಆಫ್ ಮೋಲ್ ಸಿಕ್ಕಿದೆ. ಈಗ ನಾವು ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲಿನ್ ಗ್ಲೈಕಾಲ್ನ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ? ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲಿನ್ ಗ್ಲೈಕಾಲ್, ಸೊ Xi of C2H6O2 ಫಾರ್ಮುಲಾ ಏನಿದೆ, N of C2H6O2 / N of C2H6O2 + N of H2O. ಸೊ ಇಲ್ಲಿ ಮೋಲ್ಸ್, ನಂಬರ್ ಆಫ್ ಮೋಲ್ಸ್ ಇಥಿಲಿನ್ ಗ್ಲೈಕಾಲ್ದು ನಾವು ಕಂಡುಹಿಡಬೇಕಾಗೋದು ಅದೇ ಅಲ್ವಾ. ಸೊ ಅದನ್ನು ಫಸ್ಟ್ ಮೇಲೆ ಬರ್ಕೊಂಡಿದ್ದೀವಿ ನ್ಯೂಮರೇಟರಲ್ಲಿ. ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಎಷ್ಟು, 0.322. ಸೊ ಡಿವೈಡೆಡ್ ಬೈ ಹೋಲ್ ಸೊಲ್ಯೂಷನಲ್ಲಿ ಏನಿದೆ, ಸೊ ವಾಟರ್ ಮತ್ತು ಇಥಿಲಿನ್ ಗ್ಲೈಕಾಲ್ ಇದೆ. ಸೊ ಎರಡರದ್ದು ಮೋಲ್ಸ್ ಬರ್ಕೋಬೇಕು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ 0.322. ಸೊ ಇದು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ 4.444. ಸೊ ಇದು ಆ್ಯಡ್ ಮಾಡ್ಕೊಳ್ತೀರಾ. ಸೊ ಆ್ಯಡ್ ಮಾಡಿಬಿಟ್ಟು 0.322 / 4.766 ಮಾಡಿದ್ರೆ ಸೊ ನಿಮ್ಗೆ ಬರೋವಂಥದ್ದು 0.075 ಬರುತ್ತೆ. ಸೊ ಇದೇ ರೀತಿ ಈಗೇನು ಫಾರ್ಮುಲಾ ಇದನ್ನು ಹ್ಯಾಕ್ ಮಾಡಿದ್ರಲ್ಲ, ಇದೇ ರೀತಿ ನೀವು ವಾಟರ್ದು ಕೂಡ ಮಾಡ್ಬೋದು. ಹೇಗೆ? ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬರಬೇಕು ಮೇಲ್ಗಡೆ ಅಷ್ಟೇ. ಸೊ ಮೇಲ್ಗಡೆ ವಾಟರ್ ಬರ್ಕೊಳ್ತೀರಾ, ಕೆಳಗಡೆ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲಿ 0.322 ಇರುವಂಥದ್ದು 4.444 ಆಗುತ್ತೆ. ಸೊ ಅದು ವ್ಯಾಲ್ಯೂನ ಈಗ 4.444 / 4.766 ಇಂದ ಡಿವೈಡ್ ಮಾಡ್ತೀರಾ. ಸೊ ಆಗ ವ್ಯಾಲ್ಯೂ ಬಂದಾಗ ಅದು ಕೂಡ ಅದೇನಾಗುತ್ತೆ, ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಆಗುತ್ತೆ. ಬಟ್ ಅದಕ್ಕಿಂತ ತುಂಬಾ ಸಿಂಪಲ್ ಮೆಥಡ್ ಯಾವುದಿದೆ ಅಂದರೆ, ಏನು ನಮಗೆ ವ್ಯಾಲ್ಯೂ ಬಂದಿದೆ ಸೊ ಅದರಿಂದ ಮೈನಸ್ ಮಾಡಬೇಕಾಗುತ್ತೆ. ಸೊ 1ರಿಂದ ಮೈನಸ್ ಮಾಡಿದಾಗ ನಮಗೇನು ಬರುತ್ತೆ, ಅದು ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಆಗಿರುತ್ತೆ. ಸೊ 1 - ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲಿನ್ ಗ್ಲೈಕಾಲ್ ಮಾಡಿದ್ರೆ ನಮಗೆ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಸಿಗುತ್ತೆ. ಸೊ ಇದು ಸಿಂಪ್ಲೆಸ್ಟ್ ವೇ. ಸೊ ಇದನ್ನೇ ಮಾಡಿ ಎಕ್ಸಾಮಲ್ಲಿ ಟೈಮು ಸೇವ್ ಆಗುತ್ತೆ. ಸೊ Xi of H2O is equal to 1 - Xi of C2H6O2 equal to 1.0067 equal to 1 - 0.0675 ಮಾಡಿದಾಗ ವ್ಯಾಲ್ಯೂ 0.9325 ಬರುತ್ತೆ. 200 cm³ of an aqueous solution of protein contains 1.26 gram of the protein. The osmotic pressure of such solution at 300 Kelvin is found to be 2.57 × 10⁻³ bar. Calculate the molar mass of the protein. ಸೊ ಏನು ಕೊಟ್ಟಿದ್ದಾರೆ ಅವರು, ಏನು ಕಂಡುಹಿಡಿಯಬೇಕು ಅಂದಿದ್ದಾರೆ, ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅವ್ರು ಕೊಟ್ಟಿರೋಂಥದ್ದೇನು, ಒಂದು ಅಕ್ವೇಸ್ ಸೊಲ್ಯೂಷನ್ ಇದೆ 200 cm³ ಅಷ್ಟು. ಸೊ ಅದರಲ್ಲಿ 1.26 ಗ್ರಾಮ್ ಅಷ್ಟು ಪ್ರೋಟೀನ್ ಇದೆ. ಸೊ ಅದರ ಆಸ್ಮಾಟಿಕ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ, 2.57 × 10⁻³ ಬಾರ್ ಎಟ್ ದ ಟೆಂಪ್ರೇಚರ್ 300 Kelvin. ಸೊ ಅವ್ರು ಕೊಟ್ಟಿರುವಂಥದ್ದು. ಸೊ ಆಸ್ಮಾಟಿಕ್ ಪ್ರೆಷರ್ ಒಂದು ಫಾರ್ಮುಲಾ ಇದೆ ನಿಮಗೆ ಗೊತ್ತಿದೆ, π = WB / RT / MB × V. ಸೊ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. π ಅಂದರೆ 2.57 × 10⁻³ ಅವರೇ ಕೊಟ್ಟಿದ್ದಾರೆ. ವಿ ವ್ಯಾಲ್ಯೂಮ್ ಎಷ್ಟು, 200 cm³, ಅದು ಲೀಟರಿಗೆ ಕನ್ವರ್ಟ್ ಮಾಡಿದ್ರೆ 0.2 ಲೀಟರ್ ಆಗುತ್ತೆ. ಸೊ ಟೆಂಪ್ರೇಚರ್ T 300 Kelvin, R 0.083 ಲೀಟರ್ ಬಾರ್ ಪರ್ ಕೆಲ್ವಿನ್ ಪರ್ ಮೋಲ್. ನಾವು ಲೀಟರಿಗೆ ಕನ್ವರ್ಟ್ ಮಾಡಿದ್ದೀವಿ ಆರ್ನ ವ್ಯಾಲ್ಯೂ. ಆ್ಯಂಡ್ WB ಬಂದು ವೆಯ್ಟು 1.26 ಗ್ರಾಮ್. ಸೊ ಇಷ್ಟು ವ್ಯಾಲ್ಯೂಸ್ಗಳನ್ನು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಸೊ ಈ ರೀತಿ
ಬರುತ್ತೆ 2.57 ಇಂಟು 10 ಪವರ್ ಮೈನಸ್ 3 ಈಕ್ವಲ್ ಟು 1.26 ಇಂಟು 0.083 ಇಂಟು 300 ಡಿವೈಡೆಡ್ ಬೈ ಎಮ್ ಬಿ ಇಂಟು 0.2. ನಮಗೆ ಮೋಲಾರ್ ಮಾಸ್ ಬೇಕು, ಸೊ ಅದರಿಂದ ಇದನ್ನು ಒಂದು ಕಡೆ ತಗೊಳ್ಳೋಣ ಎಮ್ ಬಿ. ಸೊ ಈಕ್ವಲ್ ಟು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2.57 ಇಂಟು 10 ಪವರ್ ಮೈನಸ್ 3 ಇಂಟು 0.2 ಇದು ಇಲ್ಲಿ ಹೋಗುತ್ತೆ ಆ್ಯಂಡ್ ಇದು ಕೆಳಗಡೆ ಬರುತ್ತೆ. ಸೊ ಬಂದಾಗ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 31.374 ಡಿವೈಡೆಡ್ ಬೈ 0.514ನ ಡಿವೈಡ್ ಮಾಡ್ತೀರಾ. ಸೊ ಆ ವ್ಯಾಲ್ಯೂ ಏನು ಬರುತ್ತೆ ಅದಕ್ಕೆ 10 ಪವರ್ ಮೈನಸ್ 3 ಇದೆಯಲ್ಲ, ಸೊ ಅದು ಮೇಲೆ ಹೋದಾಗ 10 ಪವರ್ ಪ್ಲಸ್ 3 ಆಗುತ್ತೆ. 61.038 ಇಂಟು 10 ಪವರ್ 3 ಬರುತ್ತೆ. ಸೊ 61 ಪಾಯಿಂಟ್ ಇದೆ. ಸೊ ಶಿಫ್ಟ್ ಮಾಡಿದಾಗ ನಮಗೆ 61,038 ಗ್ರಾಮ್ ಪರ್ mole is the molar mass. Next problem. Calculate the molality of 2.5 gram of ethanoic acid in 75 gram of benzene. ಸೊ ಇಲ್ಲಿ ನೀವು ಎಥನೋಯಿಕ್ ಆ್ಯಸಿಡ್ನ ಮೊಲಾಲಿಟಿನ ಫೈಂಡ್ ಔಟ್ ಮಾಡಬೇಕು. ಸೊ ಮೊಲಾಲಿಟಿ ಫಾರ್ಮುಲಾ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಸೊ ನಾವು ಫಸ್ಟು ಮೋಲ್ಸ್ ಆಫ್ ಸಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆ ಮೋಲ್ಸ್ ಆಫ್ ಸಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಮೋಲಾರ್ ಮಾಸ್ ಆಫ್ ಎಥನೋಯಿಕ್ ಆ್ಯಸಿಡ್ ಗೊತ್ತಿರಬೇಕು. ಸೊ ಅದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಅದರ ಫಾರ್ಮುಲಾ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ CH3COOH. ಸೊ ಕಾರ್ಬನ್ ಎಷ್ಟಿದೆ, 2 ಕಾರ್ಬನ್ನು, ಹೈಡ್ರೋಜನ್ 4 ಇದೆ ಆ್ಯಂಡ್ ಆಕ್ಸಿಜನ್ 2 ಇದೆ. ಸೊ ಅದನ್ನು ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಅಟಾಮಿಕ್ ವೇಟ್ ಆಫ್ ಕಾರ್ಬನ್ನು 12. ಸೊ ಎಷ್ಟು ಆಟಮ್ಸ್ ಇದೆ, 2 ಆಟಮ್ಸ್ ಇದೆ ಇಂಟು 2 ಪ್ಲಸ್ ಹೈಡ್ರೋಜನ್ 4 ಇದೆ. ಸೊ ಅಟಾಮಿಕ್ ವೇಟ್ 1 ಇಂಟು 4 ಪ್ಲಸ್ ಆಕ್ಸಿಜನ್ 2 ಆಟಮ್ಸ್ ಇದೆ. ಸೊ ಅಟಾಮಿಕ್ ವೇಟ್ 16 ಇಂಟು 2. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 24, 1 ಇಂಟು 4 4, 16 ಇಂಟು 2 32 ಬರುತ್ತೆ. ಇದಿಷ್ಟು ಆ್ಯಡ್ ಮಾಡ್ತೀರಾ 60 ಗ್ರಾಮ್ ಬರುತ್ತೆ. ಸೊ ಈಗ ಮೋಲಾರ್ ಮಾಸ್ ಸಿಕ್ಕಿದೆ. ಈಗ ನಾವು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅವ್ರು ಕೊಟ್ಟಿರೋದು ಗ್ರಾಮ್ ಎಷ್ಟು ಕೊಟ್ಟಿದ್ದಾರೆ, ವೆಯ್ಟ್ ಆಫ್ ಎಥನೋಯಿಕ್ ಆಸಿಡ್ 2.5 ಗ್ರಾಮ್ ಡಿವೈಡೆಡ್ ಬೈ 60 ಮೋಲಾರ್ ಮಾಸ್ ಆಫ್ ಎಥನೋಯಿಕ್ ಆಸಿಡ್. ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 0.0416 ಮೋಲ್ ಬರುತ್ತೆ. ಇದು ನಂಬರ್ ಆಫ್ ಮೋಲ್ಸ್ ಆಯಿತು. ಇಲ್ಲಿ ನೋಡಿ ಮಾಸ್ ಆಫ್ ಸಾಲ್ವೆಂಟ್ ಇನ್ kg ಕನ್ವರ್ಟ್ ಮಾಡ್ಕೋಬೇಕು. ಅವರು 75 ಗ್ರಾಮ್ ಆಫ್ ಬೆನ್ಸಿನ್ ಅಂತ ಕೊಟ್ಟಿದ್ದಾರೆ, ನಾವು ಅದನ್ನು kg ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದನ್ನ 75 ಡಿವೈಡೆಡ್ ಬೈ 1000, ಸೊ ಆಗೇನಾಗುತ್ತೆ 0.075 kg ಆಗುತ್ತೆ. ಸೊ ಇದನ್ನು ಮೊಲಾರಿಟಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 0.0416 ಇಟ್ ಇಸ್ ಅ ಮೋಲ್ಸ್ ಆಫ್ ಎಥನೋಯಿಕ್ ಆಸಿಡ್. ಅದಾದ ನಂತರ ಮಾಸ್ ಆಫ್ ಸಾಲ್ವೆಂಟ್ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 0.554 ಬರುತ್ತೆ. ದಟ್ ಈಸ್ ಮೊಲಾಲಿಟಿ ವ್ಯಾಲ್ಯೂ. ಸ್ಮಾಲ್ ಲೆಟರ್ ಎಮ್ ಡಿನೋಟ್ಸ್ ಮೊಲಾಲಿಟಿ, ಅದೇ ಕ್ಯಾಪಿಟಲ್ ಲೆಟರ್ ಆದರೆ ಮೊಲಾರಿಟಿ ಆಗುತ್ತೆ. ಸೊ ಅದರಿಂದ ಬರೀಬೇಕಾದ್ರೆ ಕೇರ್ಫುಲ್ಲಾಗಿ ಬರೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.